ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಟ್ರಾಪಿಕಲ್ ಮತ್ತೆ ಹಾರ್ಡಿ ವಾಟರ್ ಲಿಲ್ಲೀಸ್ ಡಿಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಸ್ನೇಹ ಭಟ್. ನಾನು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ BCA ಇದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಟೀಚ್ ಮಾಡ್ತಾ ಇದ್ದೆ. ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ತಾರಸಿಯಲ್ಲಿ ವಾಟರ್ ಲಿಲ್ಲಿ, ಲೋಟಸ್ ಮತ್ತೆ ಜಲಸಸ್ಯಗಳನ್ನ ಬೆಳೆಸ್ತಾ ಇದ್ದೇನೆ. ಸುಮಾರು 10 ವರ್ಷದ ಮೇಲೆ ಆಯ್ತು. ಆಲ್ಮೋಸ್ಟ್ ಇದು 11th ಇಯರ್ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಾದಂತಹ ಜಲಸಸ್ಯಗಳು, ಕೆಲವುದು ಅಳಿವಿನ ಅಂಚಿನಲ್ಲಿದೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುವಂತಹ ಗಿಡಗಳನ್ನ ಒಂದೇ ಕಡೆ ನೆಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಜಲಸಸ್ಯಗಳೆಲ್ಲ ಸಾಮಾನ್ಯವಾಗಿ ಕೆರೆಯಲ್ಲಿ, ಗದ್ದೆಯಲ್ಲಿ ಎಲ್ಲ ಬೆಳುವಂತದ್ದು. ಈಗೆಲ್ಲ ಗದ್ದೆಗಳನ್ನ ಮುಚ್ಚಿ ಫ್ಲಾಟ್ ಆಗ್ತಾ ಇದೆ. ಸೊ ಹೆಚ್ಚಿನ ಜಲಸಸ್ಯಗಳು ಈಗ ನಮ್ಗೆ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಹಾಗಿರೋ ಕೆಲವು ಗಿಡಗಳನ್ನೆಲ್ಲ ತಂದು ನಾನು ಬೆಳೆಸ್ತಾ ಇದ್ದೇನೆ. ಕರಾವಳಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಪ್ರದೇಶಗಳಲ್ಲಿ ಯಾವ ರೀತಿಯಾದಂತಹ ಗಿಡಗಳು ಬೆಳೆಯುತ್ತೆ ಅನ್ನೋದರ ಬಗ್ಗೆ ಆಲ್ಮೋಸ್ಟ್ ನಾನು ಅದನ್ನ ಟ್ರಯಲ್ ಅಂಡ್ ಎರರ್ ಟೈಪ್ ಸ್ಟಡಿ ಮಾಡ್ತಾ ಓಕೆ, ಇದು ಈ ಗಿಡ ಇಲ್ಲಿಗೆ, ಈ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ, ಇದು ಇಲ್ಲಿಗೆ ಸುಟೇಬಲ್ ಅಲ್ಲ ಅನ್ನೋದನ್ನ ಒಂದು ಮನದಟ್ಟು ಮಾಡ್ಕೊಂಡಿದ್ದೇನೆ. ಸುಮಾರು ಅಂದಾಜು ಮಾಡಿ ನಾನು ಒಟ್ಟು ಮಾಡಿ ಹೇಳೋದಿದ್ರೆ ಒಂದು 350ಕ್ಕಿಂತ ಜಾಸ್ತಿ ಈಗ ಜಲಸಸ್ಯಗಳು ನನ್ನ ತಾರಸಿಯಲ್ಲಿ ಬೆಳೀತಾ ಇದೆ. ಇದೀಗ ನಾನು ಹೇಳ್ತಾ ಇದ್ದೆ ಟ್ರಾಪಿಕಲ್ ಮತ್ತೆ ಹಾರ್ಡಿ ವಾಟರ್ ಲಿಲ್ಲೀಸ್ಗೆ ಡಿಫ್ರೆನ್ಸ್ ಇದೆ. ಯಾವ ರೀತಿ ಗಿಡ ನೋಡಿದ ತಕ್ಷಣನೇ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು ಅನ್ನೋ ಒಂದು ಟಿಪ್ಸ್ ಇದೆ. ಐಡೆಂಟಿಫೈ ಮಾಡೋ ಒಂದು ಸಿಂಪಲ್ ಟೆಕ್ನಿಕ್. ಫಸ್ಟ್ ಸಿಂಪಲ್ ಟೆಕ್ನಿಕ್ ಏನಂತಂದ್ರೆ ಅದರ ಎಲೆ ನೋಡ್ಕೊಂಡು ಅಥವಾ ಗಿಡ ನೋಡ್ಕೊಂಡು ನಿಮಗೆ ಇದು ಹಾರ್ಡಿ ವಾಟರ್ ಲಿಲ್ಲಿನೋ ಅಥವಾ ಟ್ರಾಪಿಕಲ್ ವಾಟರ್ ಲಿಲ್ಲಿನೋ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈ ಎಲೆ ನೋಡಿ, ಯೂಶುವಲಿ ಟ್ರಾಪಿಕಲ್ ವಾಟರ್ ಲಿಲ್ಲೀಸ್ ಎಲೆ ಆಲ್ಮೋಸ್ಟ್ ನಿಮಗೆ ಈ ರೀತಿ ವೇವಿ ಟೈಪ್ ಇರುತ್ತೆ. ಎಡ್ಜಸ್ ಅಲ್ಲಿ ವೇವಿ ಟೈಪ್ ಇರುತ್ತೆ, ಮತ್ತೆ ಸ್ವಲ್ಪ ಥಿನ್ ಇರುತ್ತೆ. ಅಡಿಯಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇರಲೂಬಹುದು, ಇಲ್ಲದೆ ಇರಲೂಬಹುದು, ಪ್ಲೇನ್ ಲೀಫ್ ಇರಲೂಬಹುದು, ಬಟ್ ಈ ರೀತಿ ವೇವಿ ಸ್ಟ್ರಕ್ಚರ್ ಇರುತ್ತೆ. ಇದು ನಿಮಗೆ ಟ್ರಾಪಿಕಲ್ ವಾಟರ್ ಲಿಲ್ಲೀಸ್. ಇನ್ನು ಹೂವಿನ ಬಗ್ಗೆ ಮಾತಾಡೋದಾದ್ರೆ, ಹೂಗಳು ನಾನು ಹೇಳಿದಾಗೆ ಹಾರ್ಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಈ ಹೆಚ್ಚಿನ ಪ್ರದೇಶಗಳಲ್ಲಿ ಅದು ಬಿಸಿಲು ಜಾಸ್ತಿ ಇರಲಿ, ಚಳಿ ಜಾಸ್ತಿ ಇರಲಿ, ಟ್ರಾಪಿಕಲ್ ಜಾಸ್ತಿ ಹೂ ಕೊಡುತ್ತೆ ನಿಮಗೆ. ಮತ್ತೆ ಅದು ಆಗಾಗ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಫ್ರೀಕ್ವೆಂಟ್ ಬ್ಲೂಮರ್ಸ್ ಅಂತ ಹೇಳ್ತೇವೆ ನಾವು. ಸೊ ನಿಮಗೆ ಹೂ ಆಗಾಗ ತುಂಬಾ ಸಂಖ್ಯೆಯಲ್ಲಿ ಮುದ್ದೆಯಾಗಿ ತುಂಬಾ ಮೊಗ್ಗುಗಳೊಟ್ಟಿಗೆ ಹೂಗಳು ಸಿಗ್ಲಿಕ್ಕೆ ಸಾಧ್ಯ. ಇದಕ್ಕೆ ಯಾವುದೇ ರೀತಿಯಾದಂತಹ ಆಲಸ್ಯ ಇರೋದಿಲ್ಲ. ಮತ್ತೆ ನೋಡ್ಲಿಕ್ಕೂ ಚಂದ, ಮಲ್ಟಿಪಲ್ ಕಲರ್ಸ್ ಅಲ್ಲಿ ಬರುತ್ತೆ. ಹೈಬ್ರಿಡ್ ಆಗಿತ್ತು ಅಂತಂದ್ರೆ ಮಲ್ಟಿಪಲ್ ಪೆಟಲ್ಸ್ ಮತ್ತೆ ಕಲರ್ಸ್ ಅಲ್ಲಿ ನಿಮಗೆ ಅದು ಹೂಗಳನ್ನ ಬಿಡುತ್ತೆ. ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಸುವಾಸನೆ ಇರುತ್ತೆ. ಹಾರ್ಡಿ ವಾಟರ್ ಲಿಲ್ಲಿ ಪ್ಲಾಂಟ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂದ್ರೆ, ಅದರ ಲೀಫ್ ಸ್ಟ್ರಕ್ಚರ್ ಸ್ವಲ್ಪ ಈ ರೀತಿ ಇರುತ್ತೆ. ಹೇಗೆ ಅಂದ್ರೆ, ಸ್ವಲ್ಪ ಎಲೆ ದಪ್ಪ ಇರುತ್ತೆ, ತಿಕ್ಕಾಗಿರುತ್ತೆ, ಮತ್ತೆ ಆಲ್ಮೋಸ್ಟ್ ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ. ಇನ್ನು ಹೂಗಳ ಬಗ್ಗೆ ಬಂದ್ರೆ, ಹೂಗಳು ತುಂಬಾ ಚಂದ, ನೋಡ್ಲಿಕ್ಕೆ ಅಷ್ಟೂ ಚಂದ. ನಾವೀಗ ವಾಲ್ಪೇಪರ್ ಅಲ್ಲೆಲ್ಲ ನೋಡ್ತೀವಲ್ವಾ, ಆಲ್ಮೋಸ್ಟ್ ಅದೇ ಟೈಪ್, ಆರ್ಟಿಫಿಷಿಯಲ್ ಏನು ಅಂತ ಅನ್ನಿಸ್ಬಿಡುವಷ್ಟು ಚಂದ ಇರುತ್ತೆ. ಆದ್ರೆ ತುಂಬಾ ಲೇಜಿ. ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ಚಳಿಗಾಲದಲ್ಲಿ ನಾವು ಹೇಗೆ ತುಂಬಾ ಸೋಮಾರಿಯಾಗಿರ್ತೀವಲ್ಲ, ಬೇಕೋ ಬೇಡವೋ, ಏಳೋ ಬೇಡವೋ, ಗುಡಿ ಹಾಕೊಂಡು ಮಲ್ಗೋಣವೋ ಬೇಡವೋ ಅಂತ ಆ ರೀತಿ ಯೋಚನೆಯಲ್ಲಿ ಇರ್ತೀವಲ್ಲ, ಅದೇ ಟೈಪ್ ಈ ಹಾರ್ಡಿ ವಾಟರ್ ಲಿಲ್ಲಿ ಕೂಡ ಸ್ವಲ್ಪ ಕ್ಲೈಮೇಟ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ತುಂಬಾ ತಿಂಡಿ ಪೋತಿ ಅಂತಾನು ಹೇಳ್ಬೋದು. ತುಂಬಾ ನೀವು ಕೊಟ್ಟಷ್ಟು ಆಹಾರ ಕೊಡ್ತಾನೆ ಇರ್ಬೇಕು. ಅದಕ್ಕೆ ಆಹಾರ ಕೊಡ್ತಾ ಇದ್ದಷ್ಟು ಹೂವಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮೂಡಿ ಕೂಡ, ಮತ್ತೆ ಕ್ಲೈಮೇಟ್ಗೆ ಹೊಂದ್ಕೊಂಡು ಕೂಡ ಇರುತ್ತೆ. ಉದಾಹರಣೆಗಳು ಬೇಕಾದ್ರೆ, ನಮ್ಮ ಈ ಕರಾವಳಿ ಭಾಗದಲ್ಲಿ ಹಾರ್ಡಿ ವಾಟರ್ ಲಿಲ್ಲೀಸ್ ಅಲ್ಲಿ ಆಗುವ ಹೂಗಳ ಸಂಖ್ಯೆ ಕಮ್ಮಿ. ಅದೇ ಕೋಲ್ಡ್ ಕ್ಲೈಮೇಟ್ ಅಲ್ಲಿ, ಸ್ವಲ್ಪ ಚಳಿ ಪ್ರದೇಶ ಇರುವಂತದ್ರಲ್ಲಿ ನಿಮಗೆ ಹಾರ್ಡಿ ವಾಟರ್ ಲಿಲ್ಲೀಸ್ ನ ಹೂಗಳಾಗೋದು ಸ್ವಲ್ಪ ಜಾಸ್ತಿ. ಹಾಗಿರೋದ್ರಿಂದ ನಮ್ಮ ಹವಾಮಾನಕ್ಕೆ ಯಾವುದು ಸೂಟೇಬಲ್ ಆಗಿರುತ್ತೆ ಹಾಗಿರೋ ಗಿಡಗಳನ್ನ ತರಬೇಕು, ಅದನ್ನ ನೆಡಬೇಕು. ತುಂಬಾ ಜನರ ಮನೆಯಲ್ಲಿ ವಾಟರ್ ಲಿಲ್ಲಿ ಗಿಡ ಇರುತ್ತೆ, ಚೆನ್ನಾಗಿ ನೆಟ್ಟಿರ್ತಾರೆ, ಚೆನ್ನಾಗಿ ಬಂದಿರುತ್ತೆ, ಎಲ್ಲಾ ರೀತಿಯಾದಂತಹ ವಾತಾವರಣ ಕೂಡ ಅನುಕೂಲಕರವಾಗಿ ಕೂಡ ಇರುತ್ತೆ. ಆದ್ರೆ ಹೂವಾಗಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಹಾಗಿದ್ರೆ ನೀವು ತಗೊಂಡ್ ಬಂದಿರುವಂತಹ ಗಿಡ ಈ ಕ್ಯಾಟಗರಿಗೆ ಅಥವಾ ಈ ಟೈಪ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೀಗ ಟಿಪ್ಸ್ ಹೇಳಿದ್ದೇನಲ್ಲ, ಯಾವ ರೀತಿ ನಿಮ್ಮಲ್ಲಿರುವಂತಹ ಪ್ಲಾಂಟ್ ಅದು ಹಾರ್ಡಿ ವಾಟರ್ ಲಿಲ್ಲಿ ಆಗಿದೆಯೋ ಅಥವಾ ಟ್ರಾಪಿಕಲ್ ವಾಟರ್ ಲಿಲ್ಲಿ ಆಗಿದೆಯೋ ಅಂತ ಹೇಳಿದ್ನಲ್ಲ, ಅದನ್ನ ನೋಡ್ಕೊಂಡು ಅದು ಹಾರ್ಡಿ ವಾಟರ್ ಲಿಲ್ಲಿ ಆಗಿತ್ತು ಅಂತಂದ್ರೆ ಅದರಲ್ಲಿ ಹೂವಿನ ಸಂಖ್ಯೆ ತುಂಬಾ ಕಮ್ಮಿ. ಟ್ರಾಪಿಕಲ್ ವಾಟರ್ ಲಿಲ್ಲಿ ತಗೊಂಡ್ ಬಂದ್ರೆ ನೆಟ್ಟ ಮೇಲೆ ನಿಮಗೆ ಹೂಗಳು ಆಗ್ತಾ ಇರುತ್ತೆ, ಒಂದು ಖುಷಿ ಇರುತ್ತೆ, ಪಾಸಿಟಿವ್ ವೈಬ್ ಇರುತ್ತೆ, ಚೆನ್ನಾಗಿರುತ್ತೆ. ಧನ್ಯವಾದಗಳು.